ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ಶಿರಡಿವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ, ಒಂದು ವರ್ಷದ ಸಾಯಿಬಾಬಾರವರ ಟ್ಯಾರೋಟ್ ರೀಡಿಂಗ್. ಅದು 2026 ನಮ್ಮ ಜೀವನದಲ್ಲಿ ಏನೇನನ್ನು ತರ್ತಿದೆ, ಯಾವೆಲ್ಲ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ, ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಇದ್ದಾರೆ, ಹಾಗೂ ನಾವು ಏನನ್ನು ಅಳವಡಿಸ್ಕೊಂಡು ಇನ್ನೂ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಯಾವೆಲ್ಲ ಸೂಚನೆಗಳನ್ನು ಕೊಡ್ತಿದ್ದಾರೆ, ಯಾವ ಸೊಲ್ಯೂಷನ್ಸ್ನ ಕೊಡ್ತಿದ್ದಾರೆ, ಅದನ್ನೆಲ್ಲ ನಾವು ತಿಳ್ಕೊಂಡು ನಮ್ಮ ಈ ಹೊಸ ವರ್ಷನ ನಾವು ಸುಗಮವಾಗಿ ಹೇಗೆ ಸಾಗಿಸೋದು, ಏನಾದರೂ ಕೆಟ್ಟದ್ದೇನಾದರೂ ಆಗುತ್ತಾ, ಅದರ ಸೂಚನೆಗಳೇನಾದರೂ ಇದೆಯಾ, ಕರ್ಮಗಳ ಕಳೆದಿದ್ದಾವೋ ಇಲ್ವೋ, ಪ್ರತಿಯೊಂದು ಕೂಡ ಇವತ್ತಿನ ಟ್ಯಾರೋ ಸಂದೇಶದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ನಿಮಗೆ ಇದು ಕನೆಕ್ಟ್ ಆದರೆ ನೀವು ಎಕ್ಸೆಪ್ಟ್ ಮಾಡಿ, ಕನೆಕ್ಟ್ ಆಗಿಲ್ಲ ಅಂದರೆ ಬಿಡಬಹುದು ಸ್ನೇಹಿತರೆ. ಯಾರಿಗಿದು ಕನೆಕ್ಟ್ ಆಗುತ್ತೋ, ಸರಿ ಅನಿಸುತ್ತೋ ಅಂಥವರು ದಯವಿಟ್ಟು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ಹಾಗಾದರೆ ಹೆಚ್ಚೇನು ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಸಾಯಿ ಸಂದೇಶನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮನಸ್ಸಿಂದ ಬಾಬಾರವರಿಗೆ ಪ್ರಾರ್ಥನೆ ಮಾಡಿಕೊಂಡು ನೀವು ಈ ಟ್ಯಾರೋಟ್ ಸಂದೇಶನ ನೀವು ಕೇಳಿದರೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗ್ತಕ್ಕಂತಹ ಸರಿಯಾಗಿರ್ತಕ್ಕಂಥ ಉತ್ತರಗಳು ದೊರಕ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ರಿಕ್ವೆಸ್ಟ್ ಏನು ಅಂದರೆ, ಹೊಸಬರು ತುಂಬ ಜನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನನ್ನು ಪ್ರೋತ್ಸಾಹಿಸಿ. ಇಂಟ್ರೆಸ್ಟ್ ಇದ್ದವರು ವಾಟ್ಸಪ್ ಗ್ರೂಪು ಸಹಿತ ಜಾಯ್ನ್ ಆಗಬಹುದು. ಅಲ್ಲೂ ಕೂಡ ನಾವು ಮಂತ್ಲಿ ಒನ್ಸ್ ಟ್ಯಾರೋಟ್ ಸಂದೇಶನ ಫ್ರೀಯಾಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅಲ್ಲೂ ಕೂಡ ನಾವು SR ಟ್ಯಾರೋಟ್ ರೀಡಿಂಗ್ನ ಕಂಡಕ್ಟ್ ಮಾಡ್ತಿದ್ದೀವಿ. ನಿಮಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ, ತಪ್ಪದೇ ಜಾಯ್ನ್ ಆಗಿ, ಓಕೆನಾ. ಈಕ್ವಾಲಿಟಿ ಅಂತ ಹೇಳ್ತಿದ್ದಾರೆ. ರೀಸನ್, ಓಕೆ, ಕಾರಣ, ಓಕೆ. ಮೈಂಡ್ ಪವರ್ ಅಂತ ಹೇಳ್ತಿದ್ದಾರೆ. ಧ್ವನಿ, ಓಕೆ. ಮಿರಾಕಲ್, ಓಕೆ ಸ್ನೇಹಿತರೆ. ಬನ್ನಿ ಇದ್ರ ಬಗ್ಗೆ ಏನು ವಿವರವಾಗಿ ತಿಳ್ಕೊಳೋದಕ್ಕೆ ಹೋಗೋಣ ಸ್ನೇಹಿತರೆ. ಬಾಬಾ ಫಸ್ಟಿಗೆ ಹೇಳಿದ್ದು ಈಕ್ವಾಲಿಟಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಕ್ವಾಲಿಟಿ ಅಂತಂದರೆ ಎಲ್ಲರನ್ನು ಸರಿಸಮವಾಗಿ ನಿಮ್ಮನ್ನು ನೋಡ್ತಾರೆ. ಇಷ್ಟು ದಿನ ಈ ವರ್ಷ ತುಂಬ ಜನ ಪಾರ್ಶಾಲಿಟಿ ಮಾಡಿದ್ದಾರೆ ನಿಮಗೆ, ಓಕೆನಾ. ನಿಮಗೆ ಸರಿಯಾದ ಸ್ಥಾನ ಮಾನ ಗೌರವನ ಕೊಟ್ಟಿಲ್ಲ. ಅದು ಒಂಥರ ನಿಮಗೆ ಅವಮಾನ ಆಗಿರೋ ರೀತಿಯಾಗಿದೆ. ನೀವು ಉದಾಹರಣೆ ಹೇಳೋದಾದರೆ, ನೀವು ತುಂಬ ಒಳ್ಳೆಯವರು ಅಂತ ನಿಮಗೆ ಗೊತ್ತು, ಬಟ್ ಕಾರಣಗಳು, ಆ ಸಿಚುವೇಶನ್ಸ್ಗಳು ನಿಮ್ಮನ್ನು ಕೆಟ್ಟವರನ್ನಾಗಿ ಬಿಂಬ ಮಾಡೋ ಥರ ಮಾಡಿಬಿಟ್ಟಿದ್ದಾರೆ. ಅಂತಹ ಕೆಟ್ಟ ಜನರಿಂದ ನಿಮಗೆ ಆಗಿರ್ತಕ್ಕಂತಹ ಅವಮಾನಕ್ಕೆ ಈ ವರ್ಷ ನಿಮಗೆ ಒಳ್ಳೆ ಫಲ ಸಿಗ್ತಾ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾರು ನಿಮಗೆ ಅವಮಾನ ಮಾಡಿದ್ರು, ಯಾರು ನಿಮಗೆ ನೋವು ಕೊಟ್ಟಿದ್ರಲ್ಲ ಅಂಥವ್ರು ನಿಮಗೆ ಕ್ಷಮೆ ಯಾಚಿಸಿ ಈ ವರ್ಷದಲ್ಲಿ ಎಲ್ಲ ಬದಲಾವಣೆಗಳು, ನಿಮಗೆ ಗೌರವ ಸಿಗುತ್ತೆ. ಎಲ್ಲರೂ ನಿಮ್ಮನ್ನು ಸರಿಸಮರಾಗಿ ನೋಡ್ತಾರೆ. ಕೆಳಮಟ್ಟದಲ್ಲಿ ಇಟ್ಟಿದ್ರಲ್ಲ ಅಂಥವರು ಕೂಡ ನಿಮ್ಮ ವ್ಯಾಲ್ಯೂ ತಿಳ್ಕೊತಾರೆ. ಹಾಗೆಯೇ ನೀವು ಕೂಡ ಅವ್ರ ಜೊತೆ ಒಳ್ಳೆ ಬಾಂಧವ್ಯನ ಬೆಳೆಸ್ಕೊಳ್ಳಿ, ಓಕೆನಾ. ಅವರನ್ನು ಕ್ಷಮಿಸ್ಬಿಟ್ಟು ಒಳ್ಳೆ ಬಾಂಧವ್ಯನ ಬೆಳೆಸ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ರೀಸನ್, ಓಕೆನಾ. ನಿಮ್ಮ ಮನಸ್ಸು ತುಂಬಾ ಚಂಚಲವಾಗಿದೆ, ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮತ್ತು ಆ ಚಂಚಲ ಸ್ಥಿತಿನಲ್ಲೇ ನೀವು ಮುಂದುವರಿಯೋದಕ್ಕೆ ಹೋಗಬೇಡಿ. ಡಿಸಿಷನ್ಸ್ನ ಕರೆಕ್ಟಾಗಿ ಯೋಚನೆ ಮಾಡಿ ತಗೊಂಡ್ರೆ ಯಾವುದೇ ಸಮಸ್ಯೆಗಳು ಬರಲಿ, ಏನೇ ಬರಲಿ, ನೀವು ಅಲ್ಲಿ ಗೆಲ್ತೀರಾ, ಓಕೆನಾ. ಇಲ್ಲಿ ಕೃಷ್ಣ ಮತ್ತು ಕುದುರೆ ಎಲ್ಲ ಇಲ್ಲಿ ಏನು ಹೋಗ್ತಾ ಇರೋದು ಅಂತಂದರೆ ನೀವು ಅರ್ಥ ಮಾಡಿಕೊಂಡ್ರೆ ಬಾಬಾ ಪ್ರತಿಯೊಂದು ನಿಮಗೆ ಸಿಚುವೇಶನಲ್ಲಿ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದು ಕಷ್ಟನೇ ಬರುತ್ತೆ ನಿಮ್ಮ ಜೀವನದಲ್ಲಿ ಅಂತ ಅನ್ಕೊಳೋದಕ್ಕೆ ಹೋಗಬೇಡಿ, ಓಕೆನಾ. ಬಟ್ ನಿಮಗೆ ಹೇಳ್ತಿದ್ದಾರೆ ಅಡ್ವಾನ್ಸ್ ಆಗಿ, ಓಕೆನಾ. ಕಾರಣಗಳಿರುತ್ತವೆ. ಅದಕ್ಕೆ ಕಾರಣ ಮೇನ್ ಏನಂದರೆ, ನಿಮ್ಮ ಮನಸ್ಸು ತುಂಬಾ ಚಂಚಲವಾಗಿದೆ. ಆ ಚಂಚಲತೆಯಿಂದ ಹೊರಗೆ ಬಂದರೆ ಡಿಸಿಷನ್ಸ್ ಮೇಕಿಂಗ್ನ ನೀವು ಕರೆಕ್ಟಾಗಿ ಮಾಡ್ತಾ ಹೋದ್ರಿಂದ 2026 ತುಂಬಾ ಅದ್ಭುತವಾಗಿರುತ್ತೆ. ಯಾವುದೇ ಜಗಳಗಳು ಕಲಹಗಳು ಇರೋದಿಲ್ಲ. ಸ್ವತಃ ಬಾಬಾರವರೇ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ, ನಿಮ್ಮ ಜೊತೆ ಹೀಗೆ ಶ್ರೀರಕ್ಷೆಯಾಗಿ ಇರ್ತಾರೆ. ಈ ಒಂದು ಪಟ್ಟದಲ್ಲಿ ಹನುಮಂತನು ಕೂಡ ಇರ್ತಾರೆ. ಹಾಗಾಗಿ ನೀವು ಹನುಮಂತನ ಒಂದು ಆರಾಧನೆ ಮಾಡೋದು ಬಹಳನೇ ಮುಖ್ಯ ಆಗಿರುತ್ತೆ ಈ ವರ್ಷ. ತಪ್ಪದೇ ಹನುಮಾನ್ ಚಾಲಿಸ ಓದೋದಾಗಿರಲಿ, ಹನುಮಾನ್ದು ಮೆಡಿಟೇಷನ್ ಮಾಡೋದಾಗಿರಲಿ ಮಾಡಿ. ಅದರಿಂದ ನಿಮಗೆ ಮನಸ್ಸು ಚಂಚಲತೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ರಾಮನಾಮ ಜಪ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಈ ವರ್ಷ.
ಮಿರಾಕಲ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜೀವನದಲ್ಲಿ ಏನೋ ಒಂದು ಅದ್ಭುತ ಮಿರಾಕಲ್ಸ್ನ ಮಾಡೋದಕ್ಕೆ ಹೊರಟಿದ್ದಾರೆ ಬಾಬಾ. ಆ ಮಿರಾಕಲ್ಸ್ ಏನು ಅನ್ನೋದನ್ನು ನೀವೇ ಈ ವರ್ಷ ಏನು ಮುಗಿಯೋದ್ರೊಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಏನೆಲ್ಲ ಬದಲಾವಣೆಗಳು ಒಳ್ಳೆಯದು ಆಗಿದ್ದಾವೆ, ಆಮೇಲೆ ಅದು ಎಲ್ಲ ರೀತಿಯಿಂದನೂ ಆಗಿರಬಹುದು, ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಂತಹ ಒಂದು ಅದ್ಭುತ ಬದಲಾವಣೆಗಳನ್ನು ಮಿರಾಕಲ್ಸ್ನ ಮಾಡಿರಬಹುದು. ಯಾವೆಲ್ಲ ವಿಷಯದಲ್ಲಿ ಅಂತಿಲ್ಲಿ ಮೆನ್ಷನ್ ಮಾಡೋದಕ್ಕೆ ಹೋಗ್ತಿಲ್ಲ. ಯಾಕೆ ಅಂದರೆ ಆ ಮಿರಾಕಲ್ಸ್ನ ನೀವು ಇಲ್ಲಿ ಮೆನ್ಷನ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂತಂದರೆ ಕ್ಯೂರಿಯಾಸಿಟಿ ಜಾಸ್ತಿ ಇರೋದಿಲ್ಲ. ಹಾಗಾಗಿ ನಿಮ್ಮ ಮಿರಾಕಲ್ಸ್ ಏನನ್ನೋದು ನನಗೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಆಗೋ ಮಿರಾಕಲ್ಸ್ ಏನಾಗುತ್ತೆ, ಬಾಬಾ ಏನು ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಆಗೇ ಇರಲಿ. ಖಂಡಿತವಾಗ್ಲೂ ಈ ಟ್ಯಾರೋಟ್ ಸಂದೇಶ ನೀವು ಕೇಳ್ತಾ ಇದ್ದೀರಿ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಮಿರಾಕಲ್ ಆಗೇ ಆಗುತ್ತೆ. 2026ನಲ್ಲಿ ಮರೆಯೋದಕ್ಕೆ ಹೋಗಬೇಡಿ. ಅದು 1 ಆಗುತ್ತೋ 10 ಆಗುತ್ತೋ ಹೇಳೋದಕ್ಕಾಗೋದಿಲ್ಲ, ಆದರೆ ಶರಣಾಗಿ. ಯಾಕೆಂದರೆ ತುಂಬಾ ಸ್ಟಾರ್ಸ್ಗಳಿದ್ದಾವೆ ನೋಡಿ. ಅವನು ಎಷ್ಟು ಫ್ರೀಯಾಗಿ ನಿಂತ್ಕೊಂಡು ನಾನು ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಅಷ್ಟು ಖುಷಿಯಾಗಿ ಅವನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ ಅಲ್ವಾ. ಅಂದರೆ ಬಾಬಾರವರು ಏನೋ ಒಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಮಿರಾಕಲ್ಸ್ನ ಮಾಡೋದಕ್ಕೆ ಹೊರಟಿದ್ದಾರೆ. ನಿಮ್ಮ ಬಹಳ ದಿನದ ಕನಸನ್ನು ಈಡೇರಿಸೋದಕ್ಕೆ ಹೊರಟಿದ್ದಾರೆ ಅನಿಸುತ್ತೆ. ಏನನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. 2026 ಮುಗಿಯೋದ್ರೊಳಗಡೆ ದುನಿ ಕಾರ್ಡ್ ಬಂದಿದೆ, ಓಕೆನಾ. ವಿಭೂತಿನ ದುನಿಯಲ್ಲಿ ಬಂದಿರತಕ್ಕಂಥ ಬೂದಿ, ಓಕೆನಾ, ವಿಭೂತಿ ಆಮೇಲೆ ಉದಿ ಅಂತ ಹಿಂಗೆಲ್ಲ ಅಂತೀವಿ ನಾವು ಅದನ್ನು, ಓಕೆನಾ. ಅದನ್ನು ನೀವು ಹಚ್ಕೊಂಡು ನಾಳೆಯಿಂದ ನೀವು ಇಂದಿನಿಂದ ಹೊಸ ವರ್ಷನ ನೀವು ಪ್ರಾರಂಭ ಮಾಡಿರಿ, ಓಕೆನಾ. ನೀವು ಇದನ್ನು ಟ್ಯಾರೋಟ್ ರೀಡಿಂಗ್ನ ಯಾವಾಗಲೇ ನೋಡಿ, ಹೊಸ ವರ್ಷದಲ್ಲಿ ಯಾವಾಗಲೇ ನೀವು ನೋಡಿದ್ರು ಅವತ್ತಿನ ದಿನದಿಂದನೇ ನೀವು ಬಾಬಾರವರ ಉದ್ದಿನ ಹಚ್ಕೊಂಡು ನೀವು ಸ್ಟಾರ್ಟ್ ಮಾಡಿ. ಅದರಿಂದ ನಿಮಗೆ ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ನಿಮ್ಮ ನಕಾರಾತ್ಮಕತೆನೆಲ್ಲ ಆ ಬಾಬಾರವರ ಆ್ಯಶಸ್ ಉದ್ದಿ ಏನಿದೆಯೋ ಅದೆಲ್ಲ ತೊಗೊಂಡು ನಿಮಗೆ ಒಳ್ಳೆಯದನ್ನು ಕೊಡ್ತಾ ಹೋಗುತ್ತೆ, ಓಕೆನಾ. ಯಾಕೆಂತಂದರೆ ಬಾಬಾರವರ ಉದಿ ಅಷ್ಟು ಪವಿತ್ರವಾದದ್ದು, ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಷ್ಟು ಪವರ್ಫುಲ್ ಇದೆ ಬಾಬಾರವರ ಉದಿ ಅಂತಂದರೆ. ಅದು ಅನ್ಎಕ್ಸ್ಪ್ಲೈನೇಬಲ್ ಅಂತಲೇ ಹೇಳಬಹುದು. ಹಾಗಾಗಿ ಹೊಸ ವರ್ಷನ ನೀವು ನಿಮಗೆ ಹೊಸದಾಗಿ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ನೀವೇನು ಮಾಡಿ, ಬಾಬಾರವರ ಉದ್ದಿನ ಉಪಯೋಗಿಸಿ ಹಣೆಗೆ ಹಚ್ಕೊಂಡು ಸ್ಟಾರ್ಟ್ ಮಾಡಿ ಹೊಸ ವರ್ಷ. ಆ್ಯಕ್ಚುಲಿ ನಮ್ಗಳಿಗೆ ಇದು ಹೊಸ ವರ್ಷ ಅಲ್ಲ, ನಮ್ಮದು ಯುಗಾದಿ. ಬಟ್ ಇದ್ರ ಕ್ಯಾಲೆಂಡರ್ ಪ್ರಕಾರ ಇಯರ್ ಚೇಂಜ್ ಆಗುತ್ತಲ್ಲ, 2025 ಇರೋದು 2026 ಅಂತೇಳಿ ಸ್ಟಾರ್ಟ್ ಆಗೋದ್ರಿಂದ ತುಂಬ ಜನ ಇದನ್ನು ಈಗಲೂ ಹೊಸ ವರ್ಷ ಅಂದ್ಕೊಂಡು ಇದನ್ನು ಮಾಡ್ತಾರೆ. ನಮ್ಗಳಿಗೆ ಹೊಸ ವರ್ಷ ಯುಗಾದಿ ಹಬ್ಬ, ಅದು ನನಗೆ ತಿಳಿದಿದೆ, ಪ್ರತಿಯೊಬ್ಬರಿಗೂ ತಿಳಿದಿದೆ. ಆದರೂ ಈ ವರ್ಷದ ಏನು ಅಂಕಿ ಬದಲಾವಣೆ ಆಗೋದ್ರಿಂದ ಹೊಸ ವರ್ಷ ಅಂತೇಳಿ ಕನ್ಸಿಡರ್ ಮಾಡಿ ಈ ಒಂದು ಸಂದೇಶನ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಅಷ್ಟೇ. ಮೈಂಡ್ ಪವರ್. ಯುವರ್ ಮೈಂಡ್ ಹ್ಯಾಸ್ ಟ್ರೆಮೆಂಡಸ್ ಪವರ್. ಸರೆಂಡರ್ ಇಟ್ ಟು ಬಿ ಬಾಬಾ ಆ್ಯಂಡ್ ಲೆಟ್ ಹಿಮ್ ಡೈರೆಕ್ಟ್ ಇಟ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಮೆದುಳು ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ ನೀವು ಅದನ್ನು ನಿಮ್ಮ ಮೆದುಳಿನ ಶಕ್ತಿನ ಬಾಬಾರವ್ರಿಗೆ ಅರ್ಪಿಸಿ. ಯಾಕೆಂದರೆ ಅಷ್ಟು ಚಂಚಲವಾಗಿದ್ದೀರಲ್ವ, ಸ್ಟಾರ್ಟಿಂಗ್ ಇಲ್ಲಿ ಬಂತು, ಈ ರೀಸನ್ ಒಳಗಡೆ ಬಂತಿಲ್ಲಿ ಸ್ವಲ್ಪ ರೆಸ್ಟ್ಲೆಸ್ ಇದೆ ನಿಮ್ಮ ಮೈಂಡಿಗೆ, ಅದು ಚಂಚಲವಾಗಿದೆ. ಆ ಚಂಚಲತೆನ ಬಿಟ್ಟು ನೀವು ಬಾಬಾರವರಿಗೆ ಶರಣಾದಾಗ ಏನಾಗುತ್ತೆ, ಬಾಬಾ ನಿಮಗೆ ನಿಮ್ಮ 2026ನ ಏನು ಗೈಡ್ ಮಾಡ್ತಾರೆ, ಎಲ್ಲ ರೀತಿಯಿಂದ ನಿಮಗೆ ಗೈಡ್ ಮಾಡ್ತಾರೆ. ಏನು ಬದಲಾವಣೆಗಳು ಆಗುತ್ತೆ, ಬದಲಾವಣೆಗಳನ್ನ ಹೇಗೆ ಎಕ್ಸೆಪ್ಟ್ ಮಾಡೋದು, ಆಮೇಲೆ ಏನೆಲ್ಲ ಒಳ್ಳೇದು ಮುಂದೆ ಆಗುತ್ತೆ ಅಥವಾ ಏನಾದರೂ ಮುಂದೆ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಸೂಚನೆಗಳನ್ನು ಕೊಡ್ತಾರೆ. ಅವರು ಡೈರೆಕ್ಟ್ ಮಾಡ್ತಾ ಹೋಗ್ತಾರೆ ನಿಮಗೆ. ನಿಮ್ಮ ಜೀವನನ ಈ 2026ನ ಬಾಬಾರವರೇ ರೂಪಿಸೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಸರೆಂಡರ್ ಆಗಿರಿ, ನೀವು ಬಾಬಾರವರಿಗೆ ಸರೆಂಡರ್ ಆಗಿರಿ, ಮಿರಾಕಲ್ಸ್ನ ನೋಡಿ, ಓಕೆನಾ. ಹಾಗೆಯೇ ಹೀಲಿಂಗ್ ಕಾರ್ಡಲ್ಲಿ ಏನು ಬರ್ತಿದೆ ಅಂತ ನೋಡೋಣ. ನಾನಿಲ್ಲಿ ಜಾಸ್ತಿ ಜಾಬ್ ರಿಲೇಟೆಡ್ಡು ಅದು ಇದು ಅಂತ ಎಲ್ಲ ಇಲ್ಲಿ ಹೇಳ್ತಿಲ್ಲ. ಯಾಕೆ ಅಂತಂದರೆ ಬಟ್ ಅದು ಖಂಡಿತವಾಗ್ಲೂ ಹಾಗೇ ಆಗ್ತವೆ. ಜಾಬ್ ಆಗಿರಲಿ, ಮ್ಯಾರೇಜ್ ಆಗಿರಲಿ, ಎಲ್ಲ ಹಾಗೇ ಆಗುತ್ತೆ. ನೀವು ಕಂಪ್ಯಾರಿಸನ್ ನೀವು ಮಾಡ್ಕೊಂಡು ನೀವು ಕೇಳಿ, ಓಕೆನಾ. ಓಕೆ, 2 ಕಾರ್ಡ್ ಕೊಟ್ಟಿದ್ದಾರೆ ಬಾಬಾ, ಏನಂತ ನೋಡೋಣ. 2 ಕಾರ್ಡ್ ಕೊಟ್ಟಿದ್ದಾರೆ ಬಾಬಾ. ಲೀವ್ ಯುವರ್ ಧರ್ಮ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಧರ್ಮ ಪಾಲನೆ ನೀವು ಕರೆಕ್ಟಾಗಿ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನ್ಯೂ ಬಿಗಿನಿಂಗ್, ಓಕೆನಾ. ನೀವು ನಂಬಲ್ಲ, 2026ಅಲ್ಲಿ 6 ಇದೆ, ಇಲ್ಲೂ 6 ನಂಬರ್ ಇದೆ, ಓಕೆನಾ. ಆಮೇಲೆ ಇನ್ನೊಂದು ಏನಂತಂದರೆ 2025ಇಂದ ನಾವು 6ಗೆ ಹೋಗ್ತಾ ಇದ್ದೀವಿ. ಇಲ್ಲಿ 3 + 2 ಸೇರಿದ್ರೆ 5 ಆಗುತ್ತೆ. ಇಲ್ಲಿ ಬರೀ 6 ಇದೆ ಅಲ್ವಾ. ಲೀವ್ ಯುವರ್ ಧರ್ಮ. ಈ ವರ್ಷದಲ್ಲಿ ನೀವು ಹೇಗೆ ಧರ್ಮ ಪಾಲನೆ ಮಾಡಿದ್ರೋ ಅದೇ ರೀತಿ ಮುಂದಿನ ವರ್ಷವೂ ಧರ್ಮನ ಪಾಲನೆ ಮಾಡಿ. ಹೊಸ ಅದ್ಭುತವಾಗಿರ್ತಕ್ಕಂಥ ಆರಂಭ ಬರ್ತಾ ಇದೆ. ಆ ಬದಲಾವಣೆ, ಆ ಆರಂಭ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋಡಿ, ಬಾಬಾ ಎಷ್ಟು ಪ್ರಕಾಶಮಾನವಾಗಿ ಬೆಳಗ್ತಿದ್ದಾರೆ ಅಲ್ವ. ಆ ಬೆಳಕು ನಿಮ್ಮ ಜೀವನದಲ್ಲಿ ಹರಡುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಈಗ ನಿಮ್ಮ ಧರ್ಮ ಅಂತಂದರೆ ಎಲ್ಲ ವಿಷಯಕ್ಕೂ
ಪಾರ್ಶಾಲಿಟಿ ಮಾಡೋದನ್ನು ಬೇಡಿ. ಎಷ್ಟು ದಾನ ಧರ್ಮಗಳನ್ನು ಮಾಡ್ತಿರ್ತೀರ, ಕಾಳಜಿ ಪ್ರೀತಿಗಳನ್ನು ಮಾಡ್ತಿರ್ತೀರ, ರೆಸ್ಪೆಕ್ಟ್ನ ಕೊಡ್ತಿರ್ತೀರ. ಪ್ರತಿಯೊಂದು ರೀತಿಯಲ್ಲೂ ಧರ್ಮ ಅಂತಂದರೆ ಯಾವೆಲ್ಲ ವಿಷಯಗಳಿಗೆ ಬರುತ್ತಲ್ಲ ಆ ಎಲ್ಲ ರೀತಿಯ ಸದ್ಗುಣಗಳಿರ್ತಕ್ಕಂತಹ ಧರ್ಮನ ಪಾಲಿಸಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಂ ಸಾಯಿ ಸತ್ಯ ಧರ್ಮ ಪಾರಾಯಣಾಯ ನಮಃ ಅಂತ ನೀವು ಜಪ ಮಾಡಿ. ಇದನ್ನು ತಪ್ಪದೆ ಪಾಲಿಸಿ ಸ್ನೇಹಿತರೆ. ನಿಮ್ಮ ಧರ್ಮವನ್ನು ನೀವು ಉಳಿಸ್ಕೊಳ್ರಿ, ಅದರಿಂದ ನಿಮಗೆ ಒಳ್ಳೆ ಹೆಸರು ಬರುತ್ತೆ. ಓಕೆನಾ. ನೀವು ಬಿಗಿನಿಂಗ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಮತ್ತೆ ಹೊಸದಾಗಿ ಜಾಬ್ ರಿಲೇಟೆಡ್ ನೀವೇನಾದರೂ ಸರ್ಚ್ ಮಾಡ್ತಿರ್ತೀರ ಕೆಲಸನ, ಅಥವಾ ಮದುವೆ ಸಲುವಾಗೋ ಇನ್ನೊಂದೇನೋ ಈ ವರ್ಷ ಎಲ್ಲ ಪ್ರಯತ್ನ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀರಾ. ಅದು ನನಗೆ ಆಗುತ್ತಾ, ಮನೆ ಕಟ್ಸೋದು ಕಂಪ್ಲೀಟ್ ಆಗುತ್ತಾ, ಇನ್ನಾದರೂ ನನ್ನ ಜೀವನದಲ್ಲಿ ಬೆಳಕು ಬರುತ್ತಾ, ಈ ಕಷ್ಟಗಳಿಂದ ನನಗೆ ಹೊರಗೆ ಬರೋಕ್ಕಾಗುತ್ತಾ, ಈ ಅವಮಾನ ನಿಂದನೆಗಳಿಂದ ನನಗೆ ಗೆಲುವನ್ನು ತಂದುಕೊಡ್ತೀರಾ ನೀವು ಅಂತ ಕೇಳಿದರೆ ಖಂಡಿತವಾಗ್ಲೂ ಹೊಸ ಬಿಗಿನಿಂಗ್ ಇದೆ, ನಿಮಗೋಸ್ಕರ ಪ್ರಾರಂಭ ಆಗಿದೆ. ಓಂ ಸಾಯಿ ರಿದ್ಧಿ ಸಿದ್ಧಿದಾಯ ನಮಃ ಅಂತ ನೀವು ಜಪ ಮಾಡಿ. ಹೊಸ ಬಿಗಿನಿಂಗ್ ಅಂತ ಸ್ವತಃ ಬಾಬಾರವರು ಹೇಳ್ತಿದ್ದಾರೆ. ಈ ನಂಬಿಕೆನ ನೀವು ಪಾಲಿಸ್ತಾ ಹೋಗಿ, ಈ ನಂಬಿಕೆ ಇಟ್ಟು ನೀವು ಕೇಳ್ತಾ ಹೋಗಿ, ಬಾಬಾರವರು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಒಂದು ಬೆಳಕನ್ನು ತರ್ತಾ ಹೋಗ್ತಾರೆ. ಆಮೇಲೆ ಸ್ನೇಹಿತರೆ, ಕಮೆಂಟಲ್ಲಿ ಓಂ ಸಾಯಿರಾಮ್ ಅಂತೇಳಿ ಬರೆಯೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಓಕೆನಾ. ದಯವಿಟ್ಟು ಕಮೆಂಟ್ ಹಾಕಿ ಓಂ ಸಾಯಿರಾಮ್ ಅಂತ. ಸೆಲ್ಫ್ ಲೈಫ್. ಓಕೆನಾ. ಯಾರನ್ನು ನೀವು ಫೋರ್ಸ್ಫುಲಿ ನಿಮ್ಮ ಜೀವನದಲ್ಲಿ ಇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾಕೆಂತಂದರೆ ಅವರನ್ನು ನೀವು ಬಿಟ್ಟಾಗಲೇ ಹೊಸದೊಂದು ನಿಮ್ಮ ಜೀವನದಲ್ಲಿ ಬೆಳಕು ಬರೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಒಂದು ನೆಗೆಟಿವ್ ಎನರ್ಜಿ ನಿಮ್ಮನ್ನು ಹೊಸದತ್ತ ನಿಮಗೆ ತಡೆ ಮಾಡ್ತಿರುತ್ತೆ. ಹೊಸದನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಬಿಡಲ್ಲ ನೀವು. ಯಾಕೆಂದರೆ ಅವರು ನನ್ನ ಜೀವನದಲ್ಲಿ ಇರಲಿ, ನನಗಿಷ್ಟ ಅಂತ ನೀವು ಫೋರ್ಸ್ಫುಲಿ ಇಟ್ಕೊಂಡಷ್ಟು ಅವ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀರಾ. ನಿಮ್ಮ ಕೆರಿಯರ್ ಬಗ್ಗೆ ನೀವು ಯೋಚನೆ ಮಾಡೋದಿಲ್ಲ. ಅಲ್ಲಿ ನಿಮಗೆ ಬೆಳವಣಿಗೆ ಬರೋದು ತಡಿತಾ ಇರುತ್ತೆ. ಹಾಗಾಗಿ ನಿಮಗೆ ಬೆಳವಣಿಗೆ, ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಬರಬೇಕು ಅಂತಂದರೆ ಅವರನ್ನು ಬಿಟ್ಬಿಡಿ. ನೀವು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ನಿಮ್ಮ ಜೀವನಕ್ಕೆ ತಂತಾನೆ ಬೆಳಕು ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ಆಮೇಲೆ ಯು ಆರ್ ದಿ ಯೂನಿವರ್ಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಒಳಗಡೆ ಇರ್ತಕ್ಕಂತಹ ಪ್ರೀತಿ, ಮಮತೆ, ಕರುಣೆ, ಆಮೇಲೆ ಎಲ್ಲ ಚಕ್ರಗಳು ಇದ್ದಾವೆ. ನೀವೇ ಒಂದು ಬ್ರಹ್ಮಾಂಡ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ನಿಮ್ಮಲ್ಲಿರ್ತಕ್ಕಂತಹ ಪಾಸಿಟಿವ್ ಎನರ್ಜಿಯಿಂದ ಎಲ್ಲರಿಗೂ ಒಳ್ಳೆಯದಾಗೋ ಹಾಗೆ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿ. ಹಣಕಾಸಿನ ಸಮಸ್ಯೆ, ಪ್ರೀತಿ ಸಮಸ್ಯೆ ಆಗಿರಲಿ, ಇನ್ನು ಯಾವುದೇ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆಗಳು ಇರ್ತವೆ ನಿಮಗೆ, ಅವೆಲ್ಲ ಸರಿ ಹೋಗಬೇಕು ಅಂತಂದರೆ ಈ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡೋದು ಬಹಳನೇ ಮುಖ್ಯ ಆಗಿರುತ್ತೆ. ಈ 7 ಚಕ್ರ ನೀವು ಬ್ಯಾಲೆನ್ಸ್ ಮಾಡೋದು, ಚಕ್ರ ಮೆಡಿಟೇಷನ್ ಮಾಡೋದು, ಆಮೇಲೆ ಚಕ್ರಗಳದ್ದು ಬೀಜ ಮಂತ್ರ ಮೆಡಿಟೇಷನ್ ಮಾಡೋದಾಗಿರಲಿ, ನೀವು ಮಾಡೋದ್ರಿಂದ ನಿಮಗೆ ಏನು ಸಮಸ್ಯೆಗಳಿದೆ ಅವು ಕಮ್ಮಿ ಆಗ್ತಾ ಬರ್ತವೆ ಅನ್ನೋದ್ರೂ ಕೂಡ ಸೂಚನೆ ಆಗಿದೆ ಸ್ನೇಹಿತರೆ. ಹಾಗಾಗಿ ನೀವು ತಪ್ಪದೆ ಚಕ್ರ ಮೆಡಿಟೇಷನ್ಸ್ನ ಮಾಡಿ, ನೀವೇ ಬದಲಾವಣೆ ಕಾಣ್ತಾ ಹೋಗ್ತೀರಾ. ಬಾಬಾ ಹೇಳ್ತಿದ್ದಾರೆ ನೀವು ನಂತರನೇ ಇದ್ದೀರಾ ಅಂತೇಳಿ ಹೇಳ್ತಿದ್ದಾರೆ. ನಿಮ್ಮ ಕಡೆ ಏನಿಲ್ಲ ಅಂದ್ರೂ ನಾನೇ ನಿಮಗೆಲ್ಲ, ನೀವು ನಂತರನೇ ಇದ್ದೀರಾ, ನಿಮ್ಮ ಈ ಒಳ್ಳೆತನಕ್ಕೆ ಒಳ್ಳೆಯದೇ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ನಿಮ್ಮ ಈ ಸದ್ಗುಣಗಳನ್ನು ನೀವು ಕಾಪಾಡಿಕೊಳ್ಳಿ. ಏನೇ ಪರಿಸ್ಥಿತಿ ಬಂದ್ರೂ, ನೀವು ಏನೇ ಸಿಚುವೇಶನ್ ಇದ್ರೂ ನೀವು ನಿಮ್ಮ ತನನ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ಐ ಆಮ್ ಕ್ಲೋಸೆಸ್ಟ್ ಟು ದೋಸ್ ಹೂ ಹ್ಯಾವ್ ಎಂಪ್ಟಿ ಪಾಕೆಟ್ಸ್, ಹಂಗ್ರಿ ಸ್ಟಮಕ್ ಆ್ಯಂಡ್ ಬ್ರೋಕನ್ ಹಾರ್ಟ್ಸ್. ಯಾರಾದರೂ ಮನಸ್ಸಿಗೆ ನೋವಾಗಿತ್ತು, ಅವ್ರಿಗೆ ಹೃದಯ ಮುರಿದೋಗಂತಹ ಘಟನೆಗಳು ನಡೆದಿದೆ ಅಂದರೆ, ಹಸಿವಿನಲ್ಲಿರೋರಿಗೆ ಅಥವಾ ಏನು ಕೈಯಲ್ಲಿ ₹1 ಇಲ್ಲ ಅಂದರೂ ಅವರಿಗೆ ನಾನು ತುಂಬಾ ಹತ್ತಿರವಾಗಿರ್ತೀನಿ, ಅವರು ನನ್ನ ಥರನೇ ಇದ್ದಾರೆ ಅಂತ ಇಲ್ಲಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಅಂದರೆ ನೀವು ನಿರ್ಲಿಪ್ತವಾಗಿದ್ದೀರಾ, ಏನೂ ವ್ಯಾಮೋಹ ಇರೋದಿಲ್ಲ, ಅಟ್ರ್ಯಾಕ್ಷನ್ಸ್ ಇರೋದಿಲ್ಲ, ಸಾದಾ ಸೀದಾ ಸಿಂಪಲ್ ಆಗಿದ್ದೀರಾ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಯು ಆರ್ ಯುನಿಕ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಬಗ್ಗೆ ಸ್ವತಃ ಬಾಬಾರವ್ರಿಗೆ ಗೊತ್ತಿದೆ. ಹಾಗಾಗಿ ನೀವು ಇನ್ನೊಬ್ಬರಿಗೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ತುಂಬ ಜನ ಪೇರೆಂಟ್ಸ್ಗಳು ಏನು ಮಾಡಿಬಿಡ್ತೀರಿ ಅಂದರೆ, ಮಕ್ಕಳಿಗೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳೋದು, ಅಥವಾ ಹಿರಿಯರು ಇರ್ತಾರೆ, ಒಬ್ಬ ಸೊಸೆಗೂ ಒಬ್ಬನ ಕಂಪೇರ್ ಮಾಡೋದು, ಒಬ್ಬ ಮಗುಗೆ ಇನ್ನೊಬ್ಬನಿಗೆ ಕಂಪೇರ್ ಮಾಡೋದು, ಪ್ರತಿಯೊಂದು ರೀತಿಯಲ್ಲಿ ಕೆಲಸಗಳಲ್ಲಿ ಆಗಿರಲಿ, ಕಾರ್ಯಗಳಲ್ಲಿ ಆಗಿರಲಿ ಕಂಪ್ಯಾರಿಸನ್ನ ಮಾಡ್ತಿರ್ತಾರೆ. ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ಏನಾಗ್ಬಿಡುತ್ತೆ, ಇನ್ನೊಬ್ಬರಿಗೆ ಅವರಲ್ಲಿ ಇರತಕ್ಕಂತಹ ಟ್ಯಾಲೆಂಟ್ ಆಗಿರಲಿ, ಒಳ್ಳೆ ಗುಣಗಳು ಹೋಗಿ ಅವ್ರಿಗೆ ನಿಮ್ಮ ಮೇಲೆ ದ್ವೇಷ ಹುಟ್ಟತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂತಹ ಬುದ್ಧಿನ ಬಿಟ್ಬಿಟ್ಟು ಕಂಪೇರನ್ನು ಮಾಡೋದನ್ನು ಬಿಟ್ಬಿಟ್ರೆ ಅದರಿಂದ ನಿಮಗೂ ಒಳ್ಳೆಯದಾಗುತ್ತೆ, ಆಪೋಸಿಟ್ ಇರೋ ಪರ್ಸನ್ಗೂ ಅವ್ರ ಮೇಲೆ ಕೆಟ್ಟ ಭಾವನೆ ಬೀಳಲ್ಲ. ಅದರಿಂದ ನಿಮಗೂ ಕೆಟ್ಟದಾಗೋದು ತಪ್ಪುತ್ತೆ, ಅವ್ರಿಗೂ ಕೆಟ್ಟದಾಗೋದು ತಪ್ಪುತ್ತೆ. ಯಾಕೆಂದರೆ ನೀವು ಇಲ್ಲಿ ಯುನಿಕ್ ಆಗಿದ್ದೀರಾ. ಯಾರಾದರೂ ನಿಮ್ಮ ಬಗ್ಗೆ ಬಂದು ಇಲ್ಲಿ ನೆಗೆಟಿವ್ ಆಗಿ ಹೇಳಿದ್ದಾರೆ ಅಂತಂದರೆ ಅದನ್ನು ನೀವು ಕಂಪೇರ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನೀವು ಏನು ಅನ್ನೋದು ನನಗೆ ಗೊತ್ತಿದೆ, ನೀವು ಸ್ಪೆಷಲ್ ಆಗಿದ್ದೀರಾ. ಈ ಸ್ಪೆಷಲ್ನೆಸ್ನ ಮುಂದಿನ ವರ್ಷವೂ
ವರ್ಷನೂ ನೀವು ಏನು 2026 2026 ನೀವು ಮುಂದುವರಿಸ್ಕೊಂಡು ಹೋಗಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಓಕೆ, ಇನ್ನೊಂದು ಬೆಸ್ಟ್ ಸಜೆಷನ್ಸ್ ಏನು ಕೊಡ್ತಿದ್ದಾರೆ ಅಂದರೆ, ಜೀವನ ಅನ್ನೋದು ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳು ನಡೀತಕ್ಕಂತಹ ಒಂದು ಬುಕ್ ಇದ್ದಂಗೆ. ಓಕೆನಾ, ಕೆಲವೊಂದು ಒಳ್ಳೆಯ ಚಾಪ್ಟರ್ಸ್ ಇರ್ತವೆ, ಒಂದು ಕೆಟ್ಟದ್ದಿರುತ್ತೆ. ನಾವು ಅದನ್ನು ಹೇಗಿರುತ್ತೋ ಹಾಗೆ ಎಕ್ಸೆಪ್ಟ್ ಮಾಡಿಕೊಂಡು, ಕಷ್ಟಗಳು ಬಂದಾಗ ಕುಗ್ಗಲಿಲ್ದಂಗೆ, ನೋವುಗಳು ಬಂದಾಗ ಖುಷಿ ಬಂದಾಗ ಹಿಗ್ಗಲಿಲ್ದಂಗೆ ನಾವು ಹೇಗಿದೆ ಆಗ ಒಪ್ಕೊಂಡು ಹೋಗಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಲೈಫ್ ಮೇ ಹ್ಯಾವ್ ಎ ಫ್ಯೂ ಬ್ಯಾಡ್ ಚಾಪ್ಟರ್ಸ್ ಬಟ್ ಹೋಪ್ ಆಫ್ ಗುಡ್ ಒನ್ಸ್ ಈಸ್ ಬಾಂಡ್ ಟು ಫಾಲೋ ಅಂತ ಇಲ್ಲಿ ಹೇಳ್ತಿದ್ದಾರೆ. ಒಳ್ಳೆಯದ್ರ ಮೇಲೆ ಫೋಕಸ್ ಮಾಡಿರಿ, ಅದ್ರ ಮೇಲೆ ಮಾತ್ರ ಫಾಲೋ ಮಾಡಿರಿ, ಅದರಿಂದ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ 2025ನಲ್ಲಿ ನಿಮ್ಗೆ ಏನಾದರೂ ಕೆಟ್ಟದ್ದಾಗಿತ್ತು ಅಂದರೆ ಇದೇ ವರ್ಷ ಬಿಟ್ಬಿಡಿ. ಓಕೆ, 2025 ಹಿಂದೆ ಮುಗೀತು, ಬಿಟ್ಬಿಡಿ. 2026ರಿಂದ ಹೊಸ ಬುಕ್ನ ಓಪನ್ ಮಾಡ್ಕೊಳ್ಳಿ, ನಿಮ್ಮ ಜೀವನದ ಬುಕ್ನ. ಹೊಸ ಅಧ್ಯಾಯ ನಾನು ಸ್ಟಾರ್ಟ್ ಮಾಡ್ತೀನಿ, ಸಚ್ಚರಿತೆನ ಓದಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ದು ಹಳೆ ಚಾಪ್ಟರ್ 2026 ಏನು ನೆಗೆಟಿವ್ ಎಲ್ಲ ಘಟನೆಗಳು ನಡೆದಿದ್ದಾವೋ, ಏನೆಲ್ಲ ಈಡೇರಿಲ್ವೋ, ಅದು ಹಳೆ ಚಾಪ್ಟರ್ ಮುಗಿದು ಹೋಯ್ತು. ಆ ಅಧ್ಯಾಯನ ತಿರುವು ಹಾಕಿ ಹೊಸ ಅಧ್ಯಾಯನ ನೀವು ಓಪನ್ ಮಾಡಿ. ಇನ್ನೂ ಹಳೆ ಬ್ಯಾಗೇಜಸ್ನ ಇಟ್ಕೊಂಬರೋದಕ್ಕೆ ಹೋಗಬೇಡಿ, ನಿಮಗೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಹೊಸ ರೂಲ್ಸ್ನ ಫಾಲೋ ಮಾಡಿ ಅಂತ ಇಲ್ಲಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಸೋಲ್ ಗ್ರೂಪ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಫ್ ಎ ಪರ್ಸನ್ ಫ್ರಮ್ ಯುವರ್ ಸೋಲ್ ಗ್ರೂಪ್ ಈಸ್ ಟ್ರೈಯಿಂಗ್ ಟು ಹೆಲ್ಪ್ ಯು, ಟೇಕ್ ಇಟ್. ಈ ಹೊಸ ವರ್ಷದಲ್ಲಿ ನಿಮಗೆ ಒಳ್ಳೆ ಸೋಲ್ ಗ್ರೂಪ್ ಸಿಗ್ತಾರೆ. ಅವರು ಸಹಾಯದಿಂದ ನಿಮ್ಮ ಕೆಲಸಗಳು ಯಾವೆಲ್ಲ ಪೆಂಡಿಂಗ್ ಇದಾವೋ ಅವೆಲ್ಲ ಕಂಪ್ಲೀಟ್ ಆಗ್ತಾ ಬರುತ್ತೆ, ನಿಮ್ಮ ಆಸೆಗಳು ಈಡೇರ್ತಾ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಅದನ್ನು ನೀವು ಸದ್ಬಳಕೆ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಏಳಿಗೆ ಅದರಿಂದನೂ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಹಾಗೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಬಂಡಂಟ್, ಓಕೆ, ಸಮೃದ್ಧಿ. ನೋಡಿ, ಸ್ವತಃ ಬಾಬಾರವರೇ ನಿಮ್ಮ ಜೀವನನ ಬೆಳಗಿಸೋಕೆ, ಹಚ್ಚ ಹಸಿರಾಗಿಸೋದಕ್ಕೆ ಹೊರಟಿದ್ದಾರೆ. ಅರ್ಥ ಆಯ್ತಾ? ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ವರ್ಷ 2026 ಹೊಸ ಒಂದು ಸಮೃದ್ಧಿ ಬರ್ತಾ ಇದೆ. ಯು ವಿಲ್ ರಿಸೀವ್ ದಿ ಗಿಫ್ಟ್ ಆಫ್ ಅಬಂಡೆನ್ಸ್ ವೆರಿ ಸೂನ್. ಮರೆಯೋದಕ್ಕೆ ಹೋಗಬೇಡಿ, ಎರಡೆರಡಕ್ಕೆ ಕೊಟ್ಟಿದ್ದಾರೆ. ಒಂದು ಮಿರಾಕಲ್ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ, ಇನ್ನೊಂದು ಬಾಬಾರವರೇ ನಿನಗೆ ಒಂದು ಇದನ್ನು ಗಿಫ್ಟ್ನ ಕೊಡ್ತೀನಿ, ಅದನ್ನು ನೀನು ಜಲ್ದಿ ಶೀಘ್ರವಾಗಿಯೇ ಎಕ್ಸೆಪ್ಟ್ ಮಾಡ್ತೀಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ನಿಮ್ಗೇನಾದರೂ ಬಾಬಾರವರು ಕೊಟ್ಟಿದ್ದ ಗಿಫ್ಟ್ ಏನಿದೆ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಪ್ಪದೇ ಒಂದು ತಿಳಿಸಿ. ಓಕೆನಾ? ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ಏನೆಲ್ಲ ಇದನ್ನು ಮಾಡ್ತಾರೆ ಬಾಬಾರವರು, ಮಿರಾಕಲ್ಸ್ನ ಮಾಡ್ತಾರೆ, ಹಾಗೂ ಏನೆಲ್ಲ ಗಿಫ್ಟ್ನ ಕೊಡ್ತಾರೆ ಅಂತೇಳಿ. ನನಗೆ ಹೋದ ವರ್ಷ 2025ನಲ್ಲಿ ನನಗೆ ತುಂಬ ಗಿಫ್ಟ್ಸ್ ಬಂದಿದ್ದಾವೆ ಬಾಬಾರ ಕಡೆಯಿಂದ. ಆಮೇಲೆ ಯೂಟ್ಯೂಬ್ ಚಾನಲಲ್ಲಿ ನನ್ನ ಫಾಲೋವರ್ ಒಬ್ಬರು ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನನ್ನ ಮನೆ ಓಪ್ನಿಂಗ್ ಆದಾಗ ದೀಪನ ಕಳಿಸ್ಕೊಟ್ಟಿದ್ರು. ಅದು ನಾನು ಮಿರಾಕಲ್ ಅನ್ನೋ ಥರನೇ ಕಳಿಸ್ಕೊಟ್ಟಿದ್ದು. ನನಗೆ ಮಿರಾಕಲ್ಲು ಮತ್ತು ಏನದು ಗಿಫ್ಟು ಎರಡು ಬಾಬಾರವ್ರ ಕಡೆಯಿಂದ ನಮ್ಮ ಪ್ರೀತಿ ಫಾಲೋವರ್ಸ್ ಸಬ್ಸ್ಕ್ರೈಬರ್ ನೀವಿದ್ದೀರಲ್ಲ, ನಿಮ್ಮ ಕಡೆಯಿಂದ ನಿಮ್ಮ ಥರನೇ ಇರ್ತಕ್ಕಂಥ ಒಬ್ಬರನಿಗೆ ಕಳಿಸ್ಕೊಟ್ಟಿದ್ರು ಸ್ನೇಹಿತರೆ. ಟ್ರಸ್ಟ್, ಓಕೆನಾ, ನಂಬಿಕೆ. ನಿಮ್ಮ ಜೀವನ 2026 ನೀವು ಎಷ್ಟು ನಂಬಿಕೆನ ಬಾಬಾರವರಿಗೆ ಕೊಡ್ತೀರೋ ಅಷ್ಟು ಬೃಹದಾಕಾರವಾಗಿ ನಿಮ್ಮ ಬೆನ್ನೆಲುಬಾಗಿ ನಿಂತು ನಿಮ್ಮ ಜೀವನನ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಕಾಂಪ್ರಮೈಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೋದ ವರ್ಷ ಅಂದರೆ 2025ನಲ್ಲಿ ಸಾಕಷ್ಟು ಕಾಂಪ್ರಮೈಸಸ್ನ ಮಾಡ್ಕೊಂಡಿದ್ದೀರಾ. ಈ ವರ್ಷವೂ ನೀವು ಕಾಂಪ್ರಮೈಸಸ್ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಿಲ್ಲ, ಆದರೆ ಆ ಸಂದರ್ಭಗಳಿಗೆ ತಕ್ಕಂತೆ ನೀವು ಹೊಂದಿಕೊಂಡು ಹೋದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. 2026 ತುಂಬಾ ಅದ್ಭುತವಾಗಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಓಕೆನಾ? ಹಾಗಂತೇಳಿ ಈ ವರ್ಷವೂ ಎಲ್ಲ ಕಾಂಪ್ರಮೈಸು ಸ್ಯಾಕ್ರಿಫೈಸ್ ಏನೋ ಅಂತ ಅಂದ್ಕೊಂಡ್ರೆ ಆ ಥರ ಇರಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಕಾಂಪ್ರಮೈಸ್ ಆದರೆ ನಿಮಗೆ ಲಾಭ ಜಾಸ್ತಿ ಆಗೋದ್ರಿಂದ ಬಾಬಾ ನಿಮಗೆ ಕಾಂಪ್ರಮೈಸ್ ಆಗೋದು ಒಳ್ಳೆಯದು ಅಂತ ಇಲ್ಲಿ ಹೇಳ್ತಿದ್ದಾರೆ. ತುಂಬ ಜನ 2025ನಲ್ಲಿ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಈ ವರ್ಷ ನೀವು ಹೀಲ್ ಆಗ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಂಪ್ರೂವಿಂಗ್ ಹೆಲ್ತ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಚಿಂತೆ ಮಾಡೋದಕ್ಕೆ ಹೋಗಬೇಡಿ, ಬಾಬಾರವ್ರು ನಿಮ್ಮ ಜೊತೆಗಿದ್ದಾರೆ. ಬಾಬಾರವ್ರ ಉದಿನ ಉಪಯೋಗಿಸ್ರಿ, ವಿಷ್ಣು ಸಹಸ್ರನಾಮನ ಓದಿ, ಲಲಿತ ಸಹಸ್ರನಾಮನಾದರೂ ಓದ್ರಿ. ಅದರಿಂದ ನಿಮಗೆ ನಿಮ್ಗೆ ಆರೋಗ್ಯದಲ್ಲಿ ಏನು ಏರುಪೇರಾಗಿದೆಯೋ ಅದೆಲ್ಲ ಸುಧಾರಿಸುತ್ತೆ. ಖಂಡಿತವಾಗ್ಲೂ ಈ ವರ್ಷ ನಿಮಗೆ ಆರೋಗ್ಯ ಭಾಗ್ಯ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ.
ತಪ್ಪದೆ ಸಹಸ್ರನಾಮಗಳನ್ನು ಓದೋದು, ಬಾಬಾರವರ ಸಚ್ಚರಿತೆಯನ್ನು ಓದೋದನ್ನು ನಿಲ್ಲಿಸೋದಕ್ಕೆ ಹೋಗಬೇಡಿ. ಸಕ್ಸಸ್ ನೋಡಿ, ಸಕ್ಸಸ್ ಕಾರ್ಡ್ ಇದೆ, ಗೆಲುವು ಅನ್ನೋದಿದೆ. ಇಷ್ಟು ದಿನ ನೀವು ಏನು 2025ನಲ್ಲಿ ಅದ್ರ ಹಿಂದೆ ಬಿಫೋರ್ ಎಲ್ಲ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ಬಹಳ ವರ್ಷಗಳಿಂದ. ಸಕ್ಸಸ್ ಅನ್ನೋದು ಸಿಗುತ್ತಾ? 2026 ನನಗೆ ಗೆಲುವನ್ನು ತಂದು ಕೊಡ್ತೈತಾ? ನಾನು ಅಂದ್ಕೊಂಡಂಗೆ ಕಾರು, ಮನೆ, ಬಂಗ್ಲೆ, ಒಳ್ಳೆ ಫ್ಯಾಮಿಲಿ, ಮಕ್ಕಳು, ಎಲ್ಲ ರೀತಿಯಿಂದಾಗಿರ್ಬೋದು ಸಕ್ಸಸ್ ಅನ್ನೋದು ನಿಮಗಿದೆ. ಫ್ರೀ ಬರ್ಡ್ ಆಗ್ತೀರಾ ನೋಡಿ, ಎಷ್ಟು ಫ್ರೀಯಾಗಿ ನಿಮಗೆ ಬಿಟ್ಟಿದ್ದಾರೆ ಅಂದರೆ ಬಾಬಾ, ಅಷ್ಟು ನೀವು ಖುಷಿಯಲ್ಲಿ ತೇಲ್ತೀರಾ. ಅಂತಹ ಸಕ್ಸಸ್ ನಿಮಗೆ ಕೊಡ್ತಿದ್ದಾರೆ ಬಾಬಾರವರು ಸ್ನೇಹಿತರೆ. ಮತ್ತಿನ್ನೇನು ಕೊಡ್ತಿದ್ದಾರೆ? ಓಕೆ, ಏನೇ ಆದರೂ ನೀವಾಗಿರಿ. ನಿಮ್ಮನ್ನು ನೀವು ನಿಮ್ಮತನನ ಬಿಟ್ಕೊಡೋದಕ್ಕೆ ಹೋಗಬೇಡಿ, ನ್ಯಾಯವಾಗಿರಿ. ಓಕೆನಾ? ಹಾಗಂತೇಳಿ ಹಣಕಾಸಿಂದ ಅತಿ ದುರಾಸೆನಲ್ಲೂ ಹೋಗೋದಕ್ಕೆ ಹೋಗಬೇಡಿ. ಹಣ ಇದೆ, ಅಹಂಕಾರನೂ ಒಳ್ಳೆಯದಲ್ಲ. ಹಣ ಇಲ್ಲ ಅಂತೇಳಿ ಕೊರಗೋದು ಒಳ್ಳೆಯದಲ್ಲ. ನಿಮ್ಮತನನ ನೀವು ಯಾವಾಗಲೂ ಬಿಟ್ಕೊಡೋದಕ್ಕೆ ಹೋಗಬೇಡಿ. ಲೀವ್ ಸಿಂಪಲ್ ಆಗಿರಿ ಯಾವಾಗ್ಲೂ. ಓಕೆನಾ? ಮತ್ತಿನ್ನೇನು ಹೇಳ್ತಿದ್ದಾರೆ ಬಾಬಾರವರು? ನೋ ನೀಡ್ ಟು ವರಿ. ಬಹಳ ಚಿಂತೆ ಮಾಡ್ತಿರಲ್ಲ ಕೆಲವರು, ವರಿ ಮಾಡ್ತಕ್ಕಂತಹ ಯಾವುದೇ ಅಗತ್ಯ ಇಲ್ಲ. ನಾನು ನಿಮ್ಮ ಜೊತೆಗಿದ್ದೀನಿ. ನಾನು ನಿಮಗೆ ಸರಿಯಾದ ಸಂದರ್ಭದಲ್ಲಿ ಏನನ್ನು ಕೊಡಬೇಕು ಅದನ್ನು ಕೊಡ್ತೀನಿ. ನಿಮ್ಮ ನೆಗೆಟಿವಿಟಿ, ನಿಮ್ಮ ನೋವು, ಸಂಕಟನೆಲ್ಲ ಈ ದುನಿನಲ್ಲಿ ಹಾಕಿಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ? ಈ ದುನಿನಲ್ಲಿ ಹಾಕಿ ನೆಮ್ಮದಿಯಾಗಿರಿ. 2026 ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮತ್ತಿನ್ನೇನು ಹೇಳ್ತಿದ್ದಾರೆ? ಲಾಸ್ಟ್ ನೋಡೋಣ. ಲೆಟ್ ಗೋ. ಫೈನಲಿ ಲೆಟ್ ಗೋ. ಓಕೆನಾ? ಯಾರನ್ನು ಕ್ಷಮಿಸ್ತಿಲ್ವೋ ಅವರನ್ನು ಕ್ಷಮಿಸಿ ಮುಂದುವರಿರಿ. ಯಾವುದನ್ನು ಇಟ್ಟುಕೊಂಡು ಮನಸ್ಸಲ್ಲಿ ಕೊರಗ್ತಿದ್ದೀರೋ ಅದನ್ನು ಬಿಟ್ಬಿಡಿ, ಲೆಟ್ ಗೋ ಮಾಡಿ. ಎಷ್ಟು ನೀವು ಅದನ್ನು ಬಿಟ್ಟು ಬಿಡ್ತೀರೋ ಅಷ್ಟು ನಿಮಗೆ ಅಬಂಡೆಂಟ್ ಬರುತ್ತೆ. ನೀವು ಹಿಂಗೆ ಬಿಟ್ಟು ಕೊಟ್ಟಷ್ಟು ನಿಮಗೆ ಒಳ್ಳೆ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ, ನಿಮ್ಮ ಏಳಿಗೆ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅವರನ್ನು ನೀವು ಎಷ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಅಯ್ಯೋ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತೇಳಿ ನೀವು ಚಿಂತೆ ಮಾಡ್ತಿರೋ ಅಷ್ಟು ನಿಮಗೆ ಲಾಸಸ್ ಜಾಸ್ತಿ. ಹಾಗಾಗಿ ಅದನ್ನ ಬಿಟ್ಟು ನೀವು ಏನರ ಮೇಲೆ ಫೋಕಸ್ ಮಾಡಬೇಕು, ಅದ್ರ ಮೇಲೆ ಮಾತ್ರ ಮಾಡಿ. ಅದರಿಂದನೇ ನಿಮಗೆ ಲಾಭಗಳು ಜಾಸ್ತಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದನ್ನ ಬಿಟ್ಟು ಈ ದ್ವೇಷ, ಮನಸ್ತಾಪ, ಅಸೂಯೆ, ಹೊಟ್ಟೆ ಕಿಚ್ಚನ್ನು ನೀವು ತುಂಬಿಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ಅದರಿಂದ ಏನು ಲಾಭ ಇಲ್ಲ. ಯಾವುದೇ ಡಿಸಿಷನ್ಸ್ ತೊಗೊಳೋದು ಮೊದಲು ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳ್ಳಿ, ಮರುಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ವಿಚಾರ ಮಾಡಿ ಡಿಸಿಷನ್ಸ್ ತೊಗೊಳೋದು ಒಳ್ಳೆಯದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಮತ್ತಿನ್ನೇನು? ಎಲ್ಲವೂ ಉತ್ತಮ ಆಗುತ್ತಾ ಹೋಗುತ್ತದೆ. ದೇರ್ ಈಸ್ ಸಮಥಿಂಗ್ ಬೆಟರ್. ಉತ್ತಮ ಆಗೇ ಆಗುತ್ತೆ, ಆಗ್ತಾ ಹೋಗುತ್ತೆ. ಒಂದೇ ಸಲ ಬೆಳಕು ಬಂದುಬಿಡುತ್ತಾ 2026 ಬಂದ ತಕ್ಷಣ? ಇಲ್ಲ, ಹಂತವಾಗಿ ನಿಮ್ಮ ಜೀವನದಲ್ಲಿ ಬೆಳಕು ಬರ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಅದಕ್ಕಾಗಿ ಹೊಸ ದಾರಿಗಳನ್ನು ಹುಡುಕೊಳ್ತಾ ಹೋಗ್ರಿ. ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೊಸ ದಾರಿನ ನೀವು ಹುಡುಕೊಂಡು ಪ್ರಯತ್ನಗಳನ್ನು ಮಾಡ್ತಾ ಹೋದರೆ ಸಕ್ಸಸ್ ಅನ್ನೋದು ನಿಮ್ಮದೇನೆ. ಓಕೆನಾ? ಕೆಲವೊಂದು ವಿಚಾರಗಳಿಗೆ ಬೇಡ, ಯಾವುದಾದ್ರೂ ತಪ್ಪು ಡಿಸಿಷನ್ಸ್ನ ತೊಗೊಳೋದಕ್ಕೆ ಹೊರಟಿದ್ದೀರಿ ಅಂತ ಅಂದರೆ ಅಥವಾ ಬಿಡಬೇಕು ಅನ್ನೋದಾದ್ರೆ ಖಂಡಿತ ಬಿಟ್ಬಿಡಿ. ಅದು ಗೊಂದಲಮಯವಾಗಿ ಇಟ್ಕೊಂಡಿರ್ತೀರ. ಇದು 2026ನಲ್ಲಿ ಇದನ್ನ ಇಟ್ಕೊಂಡ್ಲೋ ಬೇಡವೋ, ಮಾಡಲೋ ಬೇಡವೋ, ಹೇಗೆ ಮಾಡಬೇಕು, ಎಂತ ಮಾಡಬೇಕು ಅಂತೇಳಿ ಅದನ್ನು ಬಿಟ್ಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸ್ಟ್ರಾಂಗ್ ಆಗಿ ನೋ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಓಕೆನಾ? ಹಾಗಾಗಿ ನೋ ಅಂತಂದರೆ ನೋ. ಓಕೆನಾ? ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಮತ್ತಿನ್ನೇನು ಹೇಳ್ತಾರೆ? ಯಾವ ಕೆಲಸಗಳು ಯಾವಾಗ ಆಗ್ತವೆ? ಹೊಸ ವರ್ಷದಲ್ಲಿ ಏನಾದರೂ ಶೀಘ್ರವಾಗಿ ನೀವು ಅಂದ್ಕೊಂಡಿದ್ದಾಗುತ್ತಾ? ಓಕೆ, ಕೆಲವೊಂದು ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ? ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್, ಕೆಲವು ತಿಂಗಳುಗಳಲ್ಲಿ ಅರೌಂಡ್ 1 ರಿಂದ 4 ತಿಂಗಳು ಒಳಗಡೆ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇನ್ನು ಕೆಲವೊಂದು ಯೋಚನೆಗಳಿರ್ತವೆ ನಿಮ್ಮ ಒಳಗಡೆ, ಯಾವಾಗ ಆಗುತ್ತೆ, ಆಗಲ್ಲ, ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಅಲ್ವಾ? ಆಗುತ್ತೋ ಇಲ್ವೋ ಅಂತ ನೀವು ಕೇಳ್ತಿದ್ರೆ ಬಾಬಾರವ್ರು ಏನು ಹೇಳ್ತಾರೆ ನೋಡೋಣ. ಯಾವಾಗ ಆಗುತ್ತೆ? ವೆಯ್ಟ್, ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಅರ್ಜೆಂಟಲ್ಲಿ ಕೆಲಸಗಳನ್ನು ಮಾಡೋದಕ್ಕೆ ಹೋಗಿ ಹಾಳು ಮಾಡ್ಕೊಳೋದಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಒಂದೊಂದೇ ಹೆಜ್ಜೆನ ಇಡ್ತಾ ಹೋಗಿ ಗೆಲುವು ಅನ್ನೋದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೆಯೇ ಕೆಲವು ತಿಂಗಳುಗಳಲ್ಲಿ ನೀವು ಅಂದ್ಕೊಂಡಿದ್ದು ಆಗ್ತಾ ಹೋಗುತ್ತೆ. ಈಗ ಇನ್ಸ್ಟೆಂಟಾಗಿ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಟೈಮ್ ತಗೊಳುತ್ತೆ. ಹೆಜ್ಜೆಯಾಗಿ ಒಂದೊಂದೇ ಸ್ಟೆಪ್ನ ನೀವು ಇಡ್ತಾ ಹೋಗಿ ಅದೇ ರೀತಿ ನಿಮಗೆ ಫಲ ಕೊಡ್ತಾ ಹೋಗುತ್ತೆ. ಕೆಲವು ತಿಂಗಳುಗಳಲ್ಲಿ ನೀವು ಅಂದ್ಕೊಂಡಿದ್ದು ಈಡೇರ್ತಾ ಹೋಗುತ್ತೆ ಸ್ನೇಹಿತರೆ. ನೀವು ಕರೆಕ್ಟಾಗಿ ರೆಡಿಯಾಗಿ ಅದಕ್ಕೆ ಆ್ಯಕ್ಷನ್ಸ್ನ ತೊಗೊಳ್ಳೋದನ್ನು ನಿಲ್ಲಿಸೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓವರಾಲ್ ನಿಮಗೆ ಹೇಳೋದಾದರೆ
ನಿಮಗೆ ಮಿರಾಕಲ್ಸ್ ಇದೆ, ಸರ್ಪ್ರೈಸ್ ಇದೆ, ಅಬಂಡೆನ್ಸ್ ಇದೆ, ಕಾಂಪ್ರಮೈಸ್ ಆಗಬೇಕು, ಲೆಟ್ ಗೋ ಮಾಡಬೇಕು, ವರಿ ಮಾಡ್ಕೊಳೋದಕ್ಕೆ ಹೋಗಬೇಡಿ, ಸಕ್ಸಸ್ ಅನ್ನೋದಿದೆ, ಒಳ್ಳೆ ಸೌಲ್ ಎನರ್ಜಿಗಳದ್ದು ಸಪೋರ್ಟ್ ಇದೆ. ಆಮೇಲೆ ನೀವು ತುಂಬಾ ಸ್ಪೆಷಲ್ ಆಗಿದ್ದೀರಾ, ನೀವು ನನ್ನ ಥರನೇ ಇದ್ದೀರಾ ಅಂತ ಇಲ್ಲಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಚಕ್ರನ ಬ್ಯಾಲೆನ್ಸ್ನ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾರನ್ನು ಬಂಧನದಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನ್ಯೂ ಬಿಗಿನಿಂಗ್ ಇದೆ, ಧ್ವನಿ ಇದೆ, ಅದರೊಳಗಡೆ ಹಾಕಿ ನಿಮಗೆ ಒಳ್ಳೆಯದನ್ನ ನೀವು ಒಪ್ಕೊಳ್ಳಿ. ಓಕೆನಾ? ಒಳ್ಳೆಯದನ್ನು ಎಕ್ಸೆಪ್ಟ್ ಮಾಡಿ, ಕೆಟ್ಟದನ್ನು ಲೆಟ್ ಗೋ ಮಾಡಿ. ನೀವು ರೆಡಿ ಆಗಿದ್ರೆ ಎಲ್ಲನೂ ನೀವು ಅಂದ್ಕೊಂಡಂಗೆ ಆಗುತ್ತೆ. 2026 ತುಂಬಾ ಚೆನ್ನಾಗಿದೆ. ಕ್ಷಮಿಸಿ, ಎಕ್ಸೆಪ್ಟ್ ಮಾಡಿ, ಪ್ರಯತ್ನನ ಮುಂದುವರಿಸ್ರಿ. ಮಿರಾಕಲ್ಸ್ ಇದೆ, ಸಮೃದ್ಧಿ ಇದೆ, ಏಳಿಗೆ ಇದೆ. ಕೆಲವೊಂದಕ್ಕೆ ನಿಧಾನವಾಗಿ ಆಗುತ್ತೆ ಅಂತ ಹೇಳಿದ್ದಾರೆ, ಕೆಲವೊಂದು ಶೀಘ್ರ ಆಗುತ್ತೆ ಅಂತ ಹೇಳಿದ್ದಾರೆ, ಕೆಲವೊಂದು ಕೊನೆಯಲ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ಏನೇ ಆಗಲಿ, ಯಾವಾಗಲೇ ಆಗಲಿ, ಬಾಬಾರವರ ಪ್ರೊಸೀಜರ್ನ ನೀವು ರೆಸ್ಪೆಕ್ಟ್ ಮಾಡಿ, ಧ್ಯಾನಗಳನ್ನು ಮಾಡೋದನ್ನು ನಿಲ್ಲಿಸೋದಕ್ಕೆ ಹೋಗಬೇಡಿ. ಹೇಳಿರೋ ಸೊಲ್ಯೂಷನ್ಸ್ನ ಫೋಕಸ್ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹ್ಯಾಪಿ ನ್ಯೂ ಇಯರ್. ಓಂ ಸಾಯಿರಾಮ್.